ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಕುಂದಾನಗರಿಯಾದ ಬೆಳಗಾವಿ ಜಿಲ್ಲೆಯಲ್ಲಿ ಗಾಂಧಿ ಭಾರತ ಗಾಂಧಿ ಅಧ್ಯಕ್ಷತೆಯ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ 100ನೇ ಸಂಭ್ರಮಾಚರಣೆಯನ್ನು ಇದೇ ತಿಂಗಳು ದಿನಾಂಕ 21/1/2025 ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಬೃಹತ್ ಜನಸ್ಪಂದನ ಸಮಾವೇಶವನ್ನು ಲಕ್ಷಾಂತರ ಜನ ಸಾಗರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಇದರ ಅಂಗವಾಗಿ ಧಾರವಾಡದ 74ನೇ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚೋರಿ ಹಾಗೂ ಇಸ್ಮಾಯಿಲ್ ತಮಟಗರ್ ನೇತೃತ್ವದಲ್ಲಿ ಮತ್ತು ಕಾಂಗ್ರೆಸ್ ಮುಖಂಡರಾದ ತವನಪ್ಪ ಅಷ್ಟಗಿ, ಯುವ ಮುಖಂಡರಾದ ಇಮ್ರಾನ್ ಎಲಿಗಾರ್, ಕಾರ್ಯಕರ್ತರಾದ ಮೆಹಬೂಬ್ ಪಠಾಣ್, ಜಾಲಿಗಾರ್, ಹನುಮಂತ್ ಕೊರವರ್, ಶಂಕರ್ ಮುಗುಳಿ, ಆನಂದ್ ಮುಷನ್ನವರ್ ಇನ್ನಿತರರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಹಯೋಗದೊಂದಿಗೆ ಈ ಒಂದು ಸಮಾವೇಶವನ್ನು ಸುಮಾರು 350ರಿಂದ 400 ವಾಹನಗಳಲ್ಲಿ ಜಿಲ್ಲೆಯ ಪಕ್ಷದ ಸಾವಿರಾರು ಬೆಂಬಲಿಗರನ್ನು ಮತ್ತು ಜನರನ್ನು ಬೆಳಗಾವಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಬೃಹತ್ ಜನಸ್ಪಂದನ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಅಣಿಯನ್ನು ಮಾಡಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ದೀಪಕ್ ಚುಂಚೋರಿಯವರು ಮಾತನಾಡಿ, ಸಮಾವೇಶಕ್ಕೆ ಹೊರಡುವ ಎಲ್ಲ ಜವಾಬ್ದಾರಿಯನ್ನು ಪಕ್ಷದ ಬ್ಲಾಕ್ ಅಧ್ಯಕ್ಷರು, ಕಾರ್ಯಕರ್ತರು ಇನ್ನೂ ಅನೇಕರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಶ್ರಮ ವಹಿಸಿದ್ದಾರೆ. ಇದರಲ್ಲಿ ನಾವು ನೆಪಕ್ಕೆ ಮಾತ್ರ ಇದ್ದೇವೆ, ನಮ್ಮದೇನೂ ಪಾತ್ರವಿಲ್ಲ ಎಂದು ಕಾರ್ಯಕರ್ತರ ಕಾರ್ಯವೈಖರಿಯನ್ನು ಹೊಗಳಿದರು. ಅಷ್ಟೇ ಅಲ್ಲದೆ ಮತ್ತೋರ್ವ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ತವನಪ್ಪ ಅಷ್ಟಗಿಯವರು ಮಾತನಾಡಿ, ಮೊನ್ನೆಯಷ್ಟೇ ಮಾಧ್ಯಮಗಳ ಮುಂದೆ ಈ ಸಮಾವೇಶ ಕುರಿತು ಲೇವಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಜನಸ್ಪಂದನ ಸಮಾವೇಶ ತಕ್ಕ ಉತ್ತರ ನೀಡಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗಾದರೆ ವೀಕ್ಷಕರೇ, ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಪಕ್ಷದ ಬೆಂಬಲಿಗರು, ಅಭಿಮಾನಿಗಳು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಾಡಿನ ಜನತೆ ನೀಡಿರುವಂತಹ ಅಭಿಪ್ರಾಯಗಳು ನಮ್ಮ ಸ್ಟಾರ್ 74 ನ್ಯೂಸ್ ಚಾನೆಲ್ನಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಸರ್, ಇವತ್ತು ಸಮಾವೇಶಕ್ಕೆ ತಾವು ಹೊರಡ್ತಾ ಇದ್ದೀವಿ ಧಾರವಾಡದಿಂದ. ಸರ್, ಎಷ್ಟು ಗಾಡಿಗಳು ತೊಗೊಂಡು ಹೋಗ್ತಾ ಇದ್ರಿ? ಯಾವ ಇದು ಮಾಡ್ತೀವಿ? ನಾವು ಧಾರವಾಡ 74ನೇ ಕ್ಷೇತ್ರದಿಂದ ಸುಮಾರು 350 ಗಾಡಿ ಆಲ್ರೆಡಿ ಆನ್ ದ ವೇ ಇದಾವೆ. ಸುಮಾರು 350ರಿಂದ 400 ಗಾಡಿ ಕಳಿಸುವಂಥ ವ್ಯವಸ್ಥೆ ಪಾರ್ಟಿ ಮಾಡೈತಿ. ಪಾರ್ಟಿ ಒಳಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಹನುಮಂತ್ ಕೊರವರ್ ಅವರಾಗಲಿ, ನಮ್ಮ ಪಕ್ಷದ ಕಾರ್ಯಕರ್ತರಾದಂಥ ಮೆಹಬೂಬ್ ಪಠಾಣ್, ನಮ್ಮ ಮುಷಣ್ಣವ್ರ ಆನಂದ್ ಮತ್ತು ಶಂಕರ್ ಮುಗುಳಿ ಕಾರ್ಯಕರ್ತರು ಎಲ್ಲರೂ ಹೊಂಟಾರ. ಇದರ ಮೇನ್ ಪಾತ್ರ ಕಾರ್ಯಕರ್ತರದ ಐತಿ. ನಮ್ಗೆ ವಾಸ್ತೆ ನಮ್ಮ ಹೆಸರು, ಆದ್ರೆ ಕಾರ್ಯಕರ್ತರದ ಐತಿ. ಜನ ಭಾಳ ಬೆಂಬಲ ಕೊಟ್ಟಾರ ಇದಕ್ಕೆ. ಉದಾಹರಣೆಗಾಗಿ ಈಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಸರ್ಕಾರ, ಅವರು ಸುದೇಕ್ ಪ್ರತ್ಯೇಕ ಮಹಾನಗರ ಪಾಲಿಕೆದವರು ಸ್ವಯಂ ಇಚ್ಛೆಯಿಂದ ಬಂದು ಇವತ್ತು ಒಂದು 10 ಗಾಡಿ ಜನ ಹೊಂಟ. ಅಂದ್ರೆ ಜನರಿಂದ ಮುಂಚೆ ಹಂಗಿತ್ತಲ್ಲ, ಬಾಪೂಜಿ ಭಾರತ, ಅಂಬೇಡ್ಕರ್ ಸಂವಿಧಾನ, ಆ ಭಾರತ ಇವತ್ತು ನಾವು ಧಾರವಾಡದ ಜನತೆ ತೋರ್ಸಕ. ನಿನ್ನೆ ಇವರು ಪ್ರಹ್ಲಾದ್ ಜೋಶಿ ಅವರು ಏನು ಹೇಳಿದ್ರು ನಿನ್ನ ಸ್ಟೇಟ್ಮೆಂಟ್ ಒಳಗೆ, ಇದು ಸಮಾವೇಶ ಮಾಡ್ತಾರೆ ನಕಲಿ ಕಾಂಗ್ರೆಸ್ನವ್ರು, ಇವರು ಅಸಲಿ ಕಾಂಗ್ರೆಸ್ನವ್ರು ಅಲ್ಲ. ಇಲ್ಲ, ಅವ್ರಿಗೆ ಇನ್ಫಾರ್ಮೇಶನ್ ಏನೈತಿ ಗೊತ್ತಿಲ್ಲ. ಮಂತ್ರಿಗಳವರು ಕಾಂಗ್ರೆಸ್ ನಕಲಿ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಆದ್ರೆ ನಮ್ದು ಅಸಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ಸು. ಎರಡನೇದ್ದು ನಮ್ಮದು ಅಸಲಿ ಗೋಡ್ಸೆ ಅಲ್ಲ, ಜೋಶಿ ಅವ್ರದ್ದು ಅಸಲಿ ಗೋಡ್ಸೆ, ನಕಲಿ ಮಹಾತ್ಮ ಗಾಂಧಿ ಅವರು. ಅಸಲಿ ಗೋಡ್ಸೆ ನಾಮಕೆ ವಾಸ್ತೆ ಬಾಪೂಜಿ ಮತ್ತು ಅಂಬೇಡ್ಕರ್ಗೆ ಇದು ಮಾಡ್ತಾರೆ. ಮತ್ತು ನಕಲಿ ಅಸಲಿ ಯಾರು ಜನ ಬರ್ತಾರಲ್ಲ ಗೊತ್ತಾಗ್ಬಿಡ್ತೈತಲ್ಲ. ಪ್ರತಿ ಸವಾಲ ಜೋಶಿ ಅವ್ರಿಗೆ ಹೇಳ್ತೀನಿ, ಅಧಿಕಾರದ ಮದ ಭಾಳ ಏರೈತಿ. ಜನ ಒಂದು ಟಾಸ್ನಿ ಚುಚ್ಚಿದ್ರಂದ್ರೆ ಮತ್ತೆ ಲೆವೆಲ್ ಬರ್ತಾರೆ. ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ 100 ವರ್ಷಗಳ ಹಿಂದೆ, ಅಂದರೆ 19
26ರಂದು ಅವರು AICC ಅಧ್ಯಕ್ಷರಿದ್ದಾಗ ಏನೊಂದು ಸ್ವಾತಂತ್ರ್ಯಗೋಸ್ಕರವಾಗಿ ಏನೊಂದು ಹೋರಾಟವನ್ನು ಕಾಂಗ್ರೆಸ್ ವತಿಯಿಂದ ಮಾಡಿದ್ರು. ಅದಕ್ಕೆ ಒಂದು 100 ವರ್ಷ ತುಂಬಿದಂಥ ಈ ಒಂದು ಸಮಯದಲ್ಲಿ ಕಳೆದ ತಿಂಗಳು 26ನೇ ತಾರೀಕಿಗೆ ಇದು 27ನೇ ತಾರೀಕಿಗೆ ನಿಗದಿಯಾಗಿತ್ತು. ಆದರೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಅಕಾಲಿಕ ಮರಣದಿಂದ ಅದು ಇವತ್ತಿನ ದಿವಸ AICC ಅಧ್ಯಕ್ಷರು, KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ರಾಹುಲ್ ಗಾಂಧಿಯವರ ಹಾಗೂ ನಮ್ಮ ಕರ್ನಾಟಕದ ರಾಜ್ಯದಿಂದ ಎಲ್ಲ ಮುಖಂಡರು, ಕಾರ್ಯಕರ್ತರು ಮತ್ತು ದೇಶದಿಂದ ಹಲವಾರು ಮುಖಂಡರು ಬೆಳಗಾವದಲ್ಲಿ ಒಂದು 100 ವರ್ಷದ ಮಹಾತ್ಮ ಗಾಂಧೀಜಿಯವರ ಆ ಸವಿ ನೆನಪಿಗಾಗಿ ಬೃಹತ್ ಸಮಾವೇಶವನ್ನು ನಾವು ಇಟ್ಟುಕೊಂಡಿದ್ದೀವಿ. ಈ ಸಮಾವೇಶದಲ್ಲಿ ಲಕ್ಷಾಂತರ ಮಂದಿ ಸೇರುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಗಟ್ಟಿಗೊಳಿಸುವುದಕ್ಕಾಗಿ ಇದೊಂದು ವೇದಿಕೆ ಅಂತ ನಾನು ತವನಪ್ಪ ಅಷ್ಟಗಿ, ಧಾರವಾಡ 71 ಕ್ಷೇತ್ರದ ಕಾಂಗ್ರೆಸ್ ಮುಖಂಡ. ಸರ್, ಮತ್ತೆ ಈಗ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇದು ನಕಲಿ ಕಾಂಗ್ರೆಸ್ ಮತ್ತು ನಕಲಿ ಗಾಂಧಿವಾದಿಗಳು ಸೇರಿ ಮಾಡ್ತಾ ಇರುವಂತಹ ಸಮಾವೇಶ, ಇದು ಯಶಸ್ವಿ ನೋಡ್ರಿ, ವಿರೋಧ ಪಕ್ಷದವ್ರು ಏನೇ ಹೇಳ್ತಿರ್ತಾರ, ಇದಕ್ಕೆ ತಮ್ಮ ಅಲ್ಲಲ್ಲ, ಈ ವಿರೋಧ ಪಕ್ಷದವ್ರು ಏನೇನೋ ಹೇಳ್ತಿರ್ತಾರ. ಮಹಾತ್ಮ ಗಾಂಧೀಜಿ ಅವರು 1926 ಇದನ್ನ AICC ಅಧ್ಯಕ್ಷರದ್ದು ಸುಳ್ಳ, ಅವಾಗ ಮೀಟಿಂಗ್ ಮಾಡಿದ್ದು ಸುಳ್ಳ, ಅದನ್ನ ನೆನಪಿಸಾಕತ್ತದ್ದು ಇವತ್ತು ಸುಳ್ಳ. ಅವ್ರು ಏನೇನಾರ ಮಾತಾಡಿದ್ರೆ ಅವ್ರಿಗೆ ಉತ್ತರ ಸಮಾವೇಶ ಮುಖಾಂತರ ತಿಳಿಸ್ತಾ ಇದ್ರಿ. ಅವ್ರಿಗೇನೈತಲ್ಲ, ಈಗ ಈ ಸಮಾವೇಶದ ಮುಖಾಂತರ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು ಅದನ್ನ ಉತ್ತರಿಸ್ತಾರೆ. ಥ್ಯಾಂಕ್ ಯು.
ಸರ್ ನನ್ನ ಕಡೆ ಕೊಡ್ತೀನಿ ವಾಟ್ಸಪ್ ಸರ್ ಸ್ಟೇಜ್ ಫಿಟ್ನೆಸ್ ವಾಟ್ಸಪ್ ಮಾಡ್ತೀನಿ ನೋಡ್ರಿ ಇದೇ ನಂಬರ್ಗೆ ವಾಟ್ಸಪ್ ಮಾಡ್ತೀನಿ ನೋಡ್ರಿ ಗಾಡಿ ಮೇಲೆ ಎಷ್ಟದ ಹೇಳ್ರಿ ನೋಡ್ರಿ ಹಾರ ಬ್ಲ್ಯಾಕ್ ಪೂರ ಬ್ಲ್ಯಾಕ್ ಅಪೋಸಿಟ್ ಸರ್ ಒಳ ಸ್ಟೇಜ್ ಹೋಗಿ ನೋಡ್ರಿ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. राम 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 जय राम 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 जन्म
ಈಗ ಸಂಗೀತ ಗಟ್ಟಿಯವರಿಂದ ಒಂದೇ ಮಾತರಂ ಕಾರ್ಯಕ್ರಮ ಒಂದೇ ಮಾತರಂ ಹಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಎದ್ದು ನಿಂತು ಒಂದೇ ಮಾತರಂ ಈಗ ಶುರು ಆಗ್ತಾ ಇದೆ, ಪ್ರಾರಂಭ ಆಗ್ತಾ ಇದೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ವಂದೇ ಮಾತರಂ ಶೋಭ್ರಜೋತ್ಸಾಂ ಪುಲಕಿತಯಾಮಿನೀ ಫುಲ್ಲಕುಸುಮಿತ ಧ್ರುವದಲ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಮರದಾಂ ಮಾತರಂ ವಂದೇ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದಕರಾಣಿ ಕೋಟಿ ಕೋಟಿ ಭುಜೈಕೃತ ಕರಖಲಾನೆ ಅವಲಾಕೆ ನೋವಾ ಏತೋ ಬನೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣಾಃ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರೇ ಪ್ರತಿಮಾಗಡಿ ಮಂದಿರೇ ಮಂದಿರೇ ವರದೆ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾಧಾರಿಣಿ ತ್ವಾಂ ನಮಾಮಿ ಕಮಲಾ ಅಮಲಾತುಲಾಂ ಸುಜಲಾಂ ಸುಫಲಾಂ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ। कांग्रेस कमेटी के अध्यक्ष श्री डी.के. शिव कुमार जी से कि वो आए और सब आगंतुकों का मेहमानों का स्वागत करें। ನಮಸ್ಕಾರ ಬಂಧುಗಳೇ, ಇದೊಂದು ಐತಿಹಾಸಿಕವಾದಂತಹ ಸಮಾವೇಶ. 100 ವರ್ಷ ಯಾರು ಜಿಂದಾಬಾದ್ और डी.के. शिव कुमार जी, प्रियंका जी को
एक प्रेम स्वरूप भेंट देंगे। अब मैं अनुरोध करूंगा सतीश झारकिहोली जी से कि वो आदरणीय खड़गे साहब को एक प्रेम स्वरूप भेंट देंगे। विनय कुलकर्णी जी और प्रकाश हुकेड़ी जी तैयार रहें। झारकिहोली जी आदरणीय खड़गे साहब का सम्मान करते हुए, विनय कुलकर्णी जी श्रीमती प्रियंका गांधी जी को हुकेरी साहब आगे आ जाए, गणेश जी, प्रकाश जी। अब बेलगांव डीसीसी प्रेसिडेंट केसी वेणुगोपाल जी को सम्मानित करेंगे। जिला कांग्रेस कमेटी के अध्यक्ष बेलगांव और चिक्कोड़ी दोनों जिला कांग्रेस कमेटी के सम्मानित अध्यक्ष आ जाएं। नाडेगौड़ा जी तैयार रहें। सीएस नाडेगौड़ा हमारे वरिष्ठ विधायक, मुख्यमंत्री जी और पीसीसी प्रेसिडेंट दोनों का स्वागत करेंगे। थोड़ा जल्दी आए। आदरणीय सिद्धारमैया जी, ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರೇ, ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಆದ ಶ್ರೀ ಕೆಸಿ ವೇಣುಗೋಪಾಲ್ ಅವರೇ, ನಮ್ಮ ಉಸ್ತುವಾರಿ ಸೆಕ್ರೆಟರಿಗಳಾದ ರಣದೀಪ್ ಸುರ್ಜೇವಾಲಾಜಿ ಅವರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ಸತೀಶ್ ಜಾರಕಿಹೊಳಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಮತ್ತು ನಮ್ಮ ಎಐಸಿಸಿಯ ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ನಾವು ಖಾನಾಪುರ ತಾಲೂಕಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾನಿದ್ದೀನಿ. ಇವಾಗ ಈ ಹೆಣ್ಮಕ್ಕಳೆಲ್ಲ ಕರ್ಕೊಂಡು ನಾ ಇಲ್ಲಿ ಬಂದೇನಿ. ಮತ್ತು ನಮಗ ಕಾಂಗ್ರೆಸ್ ಅಂದ್ರೆ ಹೆಮ್ಮೆಯ ವಿಷಯ. ನಮ್ಮ ಕಾಂಗ್ರೆಸ್ ಇಷ್ಟೊಂದು ದೊಡ್ಡದ ಕಾರ್ಯಕ್ರಮ ಇಟ್ಕೊಂಡಿದ್ದ ಸುಮಾರು ಲಕ್ಷಾಂತರ ಜನರಿಗೆಲ್ಲರಿಗೂ ಒಂದು ಹೆಮ್ಮೆ ವಿಷಯ ಆಗಿದೆ. ಇದಕ್ಕಾಗಿ ನಮ್ಮಲ್ಲಿ ಇಲ್ಲಿ ಸುಮಾರು ಒಂದು 100 ಗಾಡಿಗಳು ಬಂದವು ಸರ್ ನಮ್ಮ ಖಾನಾಪುರದಿಂದ. ನಮ್ಮ ಮೇಡಮ್ ಅವರ ಅಂಜಲಿತಾಯಿ ಹೇಮಂತ್ ನಿಂಬಾಳ್ಕರ್ ಅವ್ರಿಗೋಸ್ಕರ ನಾವು ಇಲ್ಲೇ ಎಲ್ಲರೂ ಬಂದಿದ್ದೀವಿ. ಮತ್ತು ಪಕ್ಷದಗೋಸ್ಕರನೂ ನಾವು ಇಲ್ಲಿ ಬಂದಿದ್ದೀವಿ. ಈ ಕಾರ್ಯಕ್ರಮ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲ ಹೆಣ್ಮಕ್ಕಳು ಕರ್ಕೊಂಡು ಬಂದಿದ್ದೀವಿ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೆಳಗಾಂನಲ್ಲಿ 1924ನಲ್ಲಿ ಇಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆ ಹೆಸರು ಏನಂದ್ರೆ ಬಹಿಷ್ಕೃತ
ಬಹಿಷ್ಕೃತ ಹಿತಕರಣಿ ಸಭಾ ಇದರ ಸ್ಥಾಪನೆ ಆಗಿ ಅದಕ್ಕೂ 100 ವರ್ಷ ಆಯಿತು. ಗಾಂಧೀಜಿ ಅವರ ಅಧ್ಯಕ್ಷರಾಗಿ 100 ವರ್ಷ ಆಯಿತು. ಬಹಿಷ್ಕೃತ ಹಿತಕರಣಿ ಸಭೆ ನಡೆದು 100 ವರ್ಷ ಆಯಿತು. ಅದೇ ರೀತಿಯಾಗಿ ಅವರು ಮುಂದುವರೆದು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಇವತ್ತು ಗಾಂಧಿ ಅವರ ಬಾಯಿಂದ ಅಸ್ಪೃಶ್ಯತೆ ತೆಗೆದುಹಾಕಬೇಕು ಅಂತ ಏನು ಹೇಳಿದ್ದಾರೆ, ಇದನ್ನ ಸ್ವಾಗತ ಮಾಡ್ತೇನೆ. ಇದು ನನ್ನ ಭಾಷೆ, ಅವರು ಮಾತಾಡ್ತಾರೆ, ಅದಕ್ಕೆ ನಾನು ಅವರಿಗೆ ಸ್ವಾಗತ ನೀಡ್ತೇನೆ ಅಂತ ಹೇಳ್ತೇನೆ. ಅಂದ್ರೆ ನಮಗೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿಗಳಲ್ಲೇ ವ್ಯತ್ಯಾಸ ಮಾಡ್ತಕ್ಕಂಥವರು ಈ ಬಿಜೆಪಿ ಇದೆ. ಅದಕ್ಕೆ ಬಂಧುಗಳೇ, ನಾನು ನಿಮಗೆ ಕೆಲವು ತಪ್ಪು ತಿಳುವಳಿಕೆಗಳಿವೆ, ಅದು ಹೇಳ್ತೇನೆ ನಾನು ಪಾರ್ಲಿಮೆಂಟ್ನಲ್ಲಿ, ಅದು 3ನೇ ತಾರೀಕು 4ನೇ ತಾರೀಕು. ಆದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಕಳೆದು, ಕಾಂಗ್ರೆಸ್ ಅಂಬೇಡ್ಕರ್ಗೆ ಇದು ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು. ಇದು ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಕೂಡಿಸಿದ್ದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ರಾಧಾಕೃಷ್ಣನ್ ಉಪಾಧ್ಯಕ್ಷರಿದ್ದಾಗ. ಅದೇ ರೀತಿಯಾಗಿ ನಮ್ಮ ಸ್ಪೀಕರ್, ಈ ಪಂಜಾಬಿನ ಸ್ಪೀಕರ್, ಅವರ ಹೆಸರು ಹುಕುಂ ಸಿಂಗ್, ಅವ್ರ ಕಾಲದಲ್ಲಿ ನೀವೇನಿದ್ರಪ್ಪ, ನೀವು ಕೂಡಿಸಿರೋದು ಸ್ಟ್ಯಾಚ್ಯೂ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ. ಅಲ್ಲ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ರು, ರಾಧಾಕೃಷ್ಣನ್ ಉಪಾಧ್ಯಕ್ಷ ಇದ್ದ, ಸ್ಪೀಕರ್ ಇದ್ರು ಹುಕುಂ ಸಿಂಗ್ ಇದ್ರು. ನಾವಿನ್ನ ಸ್ಟೂಡೆಂಟ್ ಇದ್ದೆ, ಅವಾಗ ಗಲಾಟೆ ಮಾಡ್ತೀವಿ. ಇಲ್ಲಿ ಆವಾಗ DA ಕಟ್ಟಿ ಅಂತ ಒಬ್ರು MP ಇದ್ರು ಬೆಳಗಾವಿ. ಅವರ ಎಲ್ಲರೂ ಕೂಡ ಹೋಗಿ ರಾಧಾಕೃಷ್ಣನ್ ಅವರಿಗೆ ರಿಕ್ವೆಸ್ಟ್ ಮಾಡಿ, ಕಾಂಗ್ರೆಸ್ದವರಿಗೆ ರಿಕ್ವೆಸ್ಟ್ ಮಾಡಿ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಾರ್ಲಿಮೆಂಟ್ ಎದುರುಗಡೆ ಕುಂತಿತ್ತು. ಆದ್ರೆ ಈ ಮೋದಿ ಒಯ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂಲೆಯಲ್ಲಿ ಹಾಕಿದ್ದಾನೆ. ಎದುರುಗಡೆ ತೆಗೆದು ಮೂಲೆಯಲ್ಲಿ ಹಾಕಿ ಯಾರು ಬಂದರೂ ನೀವು ನೋಡಂಗಿಲ್ಲ. ಅಂತ ಕಡೆ ಹಾಕಿದಂತ ಮನುಷ್ಯ ಅಂಬೇಡ್ಕರ್. ಸಂವಿಧಾನಕ್ಕೆ ನಮಸ್ಕಾರ ಮಾಡೋದು ಏನ್ ನಾಟಕ ಅಲ್ಲ. ಅರೆ, ಸಂವಿಧಾನ ಸುಟ್ಟಂತ ಜನ, ಬಾಬಾ ಸಾಹೇಬ್ ಮೂರ್ತಿ ಸುಟ್ಟಂತವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳಿ ಸುಟ್ಟಂತವರು ಯಾರು ಇದ್ರೆ ಅದು ಬಿಜೆಪಿದವರು, RSSದವರು, ಹಿಂದೂ ಮಹಾಸಭಾ. ನಾ ಚಾಲೆಂಜ್ ಕೊಡ್ತೇನೆ, ಇವೆಲ್ಲ ಇತಿಹಾಸದಲ್ಲಿದೆ, ನೀವೆಲ್ಲ ಓದಬೇಕು. ಓದಲಿಲ್ಲ ಅಂದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಹಿಂದಿ ಇದನ್ನ ಯಾಕೆ ನಾನು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮಲ್ಲೇ ಜಗಳ ಶುರು ಮಾಡಿ. ಅಂಬೇಡ್ಕರ್ ಕಾಂಗ್ರೆಸ್ದವ್ರು ಸೋಲಿಸಿದ್ರು. ಯಾರು ಸೋಲಿಸಿದ್ರಪ್ಪ? 2 ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯುನಾನಿಮಸ್ಲಿ ತಂದಂತವರು ಕಾಂಗ್ರೆಸ್ದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ರಾಜ್ಯಸಭಾ ಮೆಂಬರ್ ಇದ್ದ, ಅವನಿಗೆ ರಾಜೀನಾಮೆ ಕೊಡಿಸಿ ಅವನ ಜಾಗದ जवाहरलाल नेहरू, महात्मा गांधी जी हो, जरूरत नहीं बोलो, फिर भी रोज उठ के वही काम करते, हिंदू मुसलमान। लेकिन ये पछताएंगे, देश की यूनिटी के लिए ये बहुत बड़ा काम कांग्रेस करती है। और हमारे आंदोलन के लिए आखिरी बात में आपको कहना चाहूंगा, हमारे जवाहरलाल नेहरू जी ने एक बात कही, साथियों,
1930-31 ಅಧ್ಯಕ್ಷರ ಭಾಷಣ ಅದು ದಯವಿಟ್ಟು ಕೂತ್ಕೋಬೇಕು, ತಾಳ್ಮೆಯಿಂದ ಇರಬೇಕು ಪ್ಲೀಸ್. ಇದು ಕೊನೆಯ ಎಲ್ಲರಿಗೆ ನಮಸ್ಕಾರ. ನಿಮಗೆ सुस्तागड़िया बहुत ध्यान से सुन रहे हैं आप और बहुत समय से ठहरे हुए हैं, इसके लिए सबसे पहले मैं आपको बहुत बहुत धन्यवाद देना चाहती हूँ. ತಾಳ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಕಾತರಕ್ಕೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. यहाँ आकर आज मुझे बहुत गर्व महसूस हो रहा है. ಇವತ್ತಿಲ್ಲಿ ನನಗೆ ಬಂದು ಅತ್ಯಂತ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. मंच पर मेरे कांग्रेस पार्टी के अध्यक्ष मल्लिकार्जुन खड़गे जी हैं. ವೇದಿಕೆ ಮೇಲೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಅವರಿದ್ದಾರೆ, जिनका मैं अपार आदर करती हूँ. ಯಾರ ಬಗ್ಗೆ ನಾನು ಅಪಾರವಾದಂತ ಗೌರವನ ಇಟ್ಕೊಂಡಿದ್ದೀನಿ. श्री केसी वेणुगोपाल जी, श्री सिद्धरामಯ್ಯ जी, श्री डी.के. ಶಿವಕುಮಾರ್ जी. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು, ಶ್ರೀ ಕೆ.ಸಿ. ವೇಣುಗೋಪಾಲ್ ಜಿ ಅವರು, ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯನವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ನಾಯಕರು, ಕಾರ್ಯಕರ್ತರು, ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. आप सबका बहुत बहुत स्वागत करती हूँ और एक बार फिर धन्यवाद देती हूँ कि आप सब बैठे रहे हैं और ध्यान से सुन रहे हैं. देखिए, ये जो धरती है आपकी, इस धरती पर पूरे देश ಶಕ್ತಿಯಿಂದ ಒಂದು ಸಾಮ್ರಾಜ್ಯನ ಒಡೆದು ಅದನ್ನ ಶರಣಾಗತರ ಮಾಡತಕ್ಕಂಥದ್ದು. और इसी संग्राम से जब हमारा देश स्वतंत्र हुआ, तब इसी संग्राम से जो मूल थे, जो आधार थे, जो उभरे, उन्हीं पर आधारित बाबा साहेब जी की अगुवाई में, पंडित जवाहरलाल नेहरू जी और बाकी सब नेताओं की अगुवाई में ये हमारा संविधान बना. ಸ್ವತಂತ್ರ ಹೋರಾಟ ಆದ ನಂತರ, ಅಹಿಂಸೆಯಿಂದ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾವ ಆಶೋತ್ತರಗಳ ಮೇಲೆ यहाँ बैठी मेरी बहनें, यहाँ बैठे मेरे भाई, ये संविधान आपका रक्षा कवच है. ಈ ದೇಶದಲ್ಲಿರ್ತಕ್ಕಂಥ, ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನಮ್ಮ ಅಣ್ಣಂದ್ರೆ, ಅಕ್ಕ ತಂಗಿಯಂದ್ರೆ, ಈ ಸಂವಿಧಾನ ಏನಾಗಿದೆ ಅಂತಂದ್ರೆ, ಈ ಸಂವಿಧಾನ ತಮ್ಮೆಲ್ಲರನ್ನೂ ಆಗಿ ನಿಂತಿದೆ. ಈ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾದಂತವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟ ಜನರ ಮಸೀಹಾಗಿ ನಿಂತಿದ್ದಾರೆ, ಭಗವಂತನಾಗಿ ದೇವರಾಗಿದ್ದಾರೆ. सामाजिक न्याय और अधिकार का प्रतीक है. ಅವರೇ ಇರ್ಬೋದು ಸರ್. ಸೇಮ್ ಮಗನ ನಗಲಗೋಣ.
ಯಾರು ಮಾತಾಡೋರು? ಈ ಕಾರ್ಯಕ್ರಮದ ಬಗ್ಗೆ ತಾವೇನಂತೀರಿ? ಅದು ಎಷ್ಟು ಎಲ್ಲಿಂದ ಬಂದ್ರಿ ಅಂತಾರೆ? ಇವತ್ತು ಏನು ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ 100ನೇ ವರ್ಷದ ಏನು ಗಾಂಧೀಜಿಯವರು ಬಂದು ಇಲ್ಲಿ ಅಧಿವೇಶನ ಮಾಡಿದ್ರು ಅದಕ್ಕೋಸ್ಕರ ಮತ್ತೆ ಗಾಂಧಿ ತತ್ವವನ್ನ ಕಾಂಗ್ರೆಸ್ ಪಾಲಿಸ್ತಾ ಇರೋದಕ್ಕೋಸ್ಕರ ನಮ್ಮ ಇಲ್ಲಿ ಬೆಳಗಾವಿಯಲ್ಲಿ ಈ ಕುಂದಾನಗರಿಯಲ್ಲಿ ನಾವು ಇವತ್ತು ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಸೇರ್ಕೊಂಡು ಇಲ್ಲಿ ಒಂದು ಸಮಾವೇಶ ಮಾಡ್ತಾ ಇರೋಂಥದ್ದು. ನಿಜಕ್ಕೂ ಕೂಡ ನಮ್ಮ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಪ್ರಿಯಾಂಕಾ ಖರ್ಗೆ ಮೇಡಮ್ ಅವರು, ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿ ಶೋಷಿತ ಸಮುದಾಯಗಳ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು, ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಮಹಾನ್ ಚತುರರು ಅವರು, ಇವರೆಲ್ಲರ ಒಗ್ಗೂಡಿಕೆಯಿಂದ ಇವತ್ತು ಇಲ್ಲಿ ಮಹಾ ಅಧಿವೇಶನ ನಡೀತಾ ಇದೆ. ಇದು ಕೂಡ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಇವತ್ತು. ಯಾಕೆಂದ್ರೆ 100ನೇ ವರ್ಷದ್ದು ಗಾಂಧೀಜಿಯವರ ಸೈನ್ಯದಲ್ಲಿ ಮಾಡ್ತಾ ಇರೋದು ನಮ್ಮ ರಾಜ್ಯಕ್ಕೆ ಬಹಳ ಒಂದು ದೊಡ್ಡ ಒಂದು ಸಂತೋಷ. ಇದು ನಮ್ಮ ಪುಣ್ಯ ಅಂತ ಹೇಳೋ ತಪ್ಪಾಗಲಾರದು. ಇವತ್ತು ರಾಜ್ಯದ ಹಾಗೂ ದೇಶದ ಮೂಲೆ ಮೂಲೆಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳು ಮತ್ತೆ ಏನು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳು ಏನಿದ್ರು ರಾಜ್ಯದವರೆಲ್ಲರೂ ಕೂಡ ಬಂದು ಸೇರುವಂಥದ್ದು. ಇದು ಕೂಡ ಕಾಂಗ್ರೆಸ್ ಪಕ್ಷ ಏನು ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರುವಂತಹ ಕಾಂಗ್ರೆಸ್ ಪಕ್ಷ, ಸಾಮಾಜಿಕ ನ್ಯಾಯದ ಪರವಾಗಿರುವಂತಹ ಕಾಂಗ್ರೆಸ್ ಪಕ್ಷ, ಮತ್ತೆ ಕಾಂಗ್ರೆಸ್ ಅಂತಂದ್ರೆ ಗನ್ ತತ್ವ, ಬಸವಣ್ಣವರ ತತ್ವ, ಏನು ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ್ ಈ ಉಳಿಸುವಂತ ಕಾರ್ಯಕ್ರಮವನ್ನ ಇವತ್ತು ಈ ಭಾಗದ ಜನ ಮತ್ತೆ ರಾಷ್ಟ್ರದ ಜನ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ನಿಜವೂ ಕೂಡ ನಮ್ಮ ಮೈಸೂರು ಭಾಗದ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಅಧ್ಯಕ್ಷನಾಗಿ NR ನಾಗೇಶ್ ಅಂತ ಈ ಸಮಸ್ತ ಜನಗೆ ಒಂದು ಅಭಿನಂದನೆ ನಡೆಸ್ತಾ ಇದ್ದೀನಿ. ಸರ್, ನಕಲಿ ಗಾಂಧಿಗಳು ಅಂತ ಹೇಳೋದಕ್ಕೆ ಅವ್ರಿಗೆ ನಾಚಿಕೆ ಆಗುತ್ತೆ. ಯಾಕೆಂದ್ರೆ ಅವರೇ ನಕಲಿ ಸರ್. ಯಾಕೆಂದ್ರೆ ನಕಲಿ ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷನ ಪ್ರತಿ ಬಾರಿನ ಅವರು ಹತ್ರಕ್ಕೆ ಬಂದು ಅವರು ತಿವಿತಾ ಇದ್ದಾರೆ. ಆದ್ರೆ ನಾವು ವರ್ಜಿನಲ್ ಹೇಳಿ ಇವತ್ತು ಇಷ್ಟು ಜನ ಬಂದಿರೋದೇ ಸಾಕ್ಷಿ ಸರ್. ಗಾಂಧಿಗೆ 100ನೇ ದಿವಸ ಇವತ್ತು ಆಚರಿಸ್ತಾ ಇದೀವಿ ಸರ್. ಎಲ್ಲ ಹುಮ್ಮಸದಿಂದ ಮಾಡ್ತಾ ಇದೀವಿ. ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳು ಇನ್ನಷ್ಟು ಕೂಡ ಬಲ ತುಂಬತಾ ಇದೆ. ಇದು ಒಂದು ಎಚ್ಚರಿಕೆ ಗಂಟೆನ ನಾವು ಒಂದು ಬೆಳಗಾವಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದೇ ಒಂದು ಟಾಂಗ್ ಸರ್. ಇದು ಬಿಜೆಪಿ ಮತ್ತೆ JDS ಗೆ ಇದು ಒಂದು ಟಾಂಗ್ ಸರ್. ಅನುಗೋಳದಿಂದ ಬಂದೇವ್ರಿ. ನಮ್ಗಿದು ಅವ್ರು ನಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಡ್ತಾರ್ರಿ. ಅದೆಲ್ಲ ಹೆಣ್ಮಕ್ಳಿಗೆ ಉಪಯೋಗ ಆಗೈತ್ರಿ. ಆಮೇಲೆ ನಾವೆಲ್ಲರೂ ಅವ್ರ ಮೇಲೆ ಬಹಳ ಅಭಿಮಾನ ಅದ ರೀ. ನಾವು ಬಂದೇವಿ. ಇದನ್ನ ಕಾರ್ಯಕ್ರಮ ಕೇಳ್ಬೇಕಂತೇಳಿ ನಾವಿಲ್ಲೆಲ್ಲರೂ ಅನುಗೋಳದಿಂದ ಗಾಡಿ ಮಾಡ್ಕೊಂಡು ಬಂದೇವಿ. ನೋಡ್ರಿ, ಗಂಡಸರು ನಮ್ದಂತಲ್ಲ, ಗಂಡಸರದ್ದು ಕೊಟ್ಟ ರೊಕ್ಕ ರೀ. ಅವ್ರಿಗೆ ಗಂಡ ಬರುತ್ತಾನ ದಾರಿ ನೋಡಕ್ ಆಗಂಗಿಲ್ರಿ. ಮಕ್ಕಳಿಗೆ ಆರಾಮಿದ್ರು ಸೈಡ್ ತಗೊಂಡು ಅವರು ಮಕ್ಕಳಿಗೆ ತೋರಿಸಬಹುದ್ರಿ. ಆರೋಗ್ಯ ಹೆಲ್ಪ್ ಆಗ್ತೈತ್ರಿ. ಮನೆಗೆ ತರಕಾರಿ ಏನು ಇರ್ಲಿಲ್ಲ ಅಂದ್ರೂ ಅದನ್ನ ತಂದು ಅವರು ಉಪಯೋಗ ಮನ್ಯಾಗ ಅಡಿಗೆದು ಮಾಡಬಹುದ್ರಿ. ಅವ್ರ ಗಂಡ ಕುಡಿಯೋದು ದುಡಿಯೋದು ಮಾಡ್ತಿರ್ತಾರೆ. ಮನ್ಯಾಗ ನೋಡ್ರಿ, ನಾವು ಕುಡಿದು ಬಂದು ಅವ್ರು ಬಹಳ ಇದನ್ನ ತೊಂದರೆ ಕೊಡ್ತಿರ್ತಾರ್ರಿ. ಅವ್ರು ಇದು ರೊಕ್ಕದಿಂದ ಬಹಳ ಹೆಲ್ಪ್ ಆಗ್ಯಾರಿ. ಇಲ್ರಿ, ನಮ್ ಕಾಂಗ್ರೆಸ್ಗೆ ನಮ್ ಬಹಳ ಅಭಿಮಾನ ಅದ ರೀ. ನಮಗ್ ಬಹಳ ಚಲೋ ಐತ್ರಿ. ಅದ್ ಏನ್ರಿ ಹೆಚ್ಚಿನಂದ್ರ ರೀ ರಾಹುಲ್ ಗಾಂಧಿ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಎಲ್ಲಾರು ಬೇಕ್ರಿ ನಮಗ. ಅವ್ರು ಬಹಳ ಚಲೋ ಇದಾರ್ರಿ. ಅವ್ರ ಗುಣಾನು ಎಷ್ಟ್ರಿ. ಅವ್ರು ನಮ್ಗೆ ಎಷ್ಟು ಅಭಿಮಾನ ಕೊಡ್ತಾರ್ರಿ ಅವ್ರ ಜನಕ್ಕೆಲ್ಲರಿಗೂ. ಇದು ಇರಬೇಕ್ರಿ ಅವ್ರಿ. ಅಂದ್ರೆ ಇದು ನ್ಯಾಯ. ಮುಸ್ಲಿಂ ಹಿಂದೂ ಜಗಳ ಬಾರ್ದ್ರಿ. ಅವ್ರದ್ದು ಜೀವನದ್ರಿ, ಮುಸ್ಲಿಮರನ್ನ ಜೀವನ ಅದರಿ. ಒಂದ್ಸಲ ಜೀವ ಹೋತಂದ್ರ ಸಿಗತ್ತೇನ್ರಿ? ಎಲ್ಲಾರು ಒಂದಾಗಿ ನಡಿಬೇಕಂತೇಳಿ ಅಖಿಲೇಶ್ವರವ್ರು ಇದನ್ನ ಅಭಿಪ್ರಾಯ ಮಾಡ್ಕೊಂಡು ಹೋಗ್ಲಿರಿ. ನಮ್ಗೆ ಅದಕ್ಕೆ ಬಹಳ ನನ್ನ ಹೆಸರು ರಫಿಯಾ ಖಾಜಾ ಸಾಬ್ ಮೋಮಿನ್ ರೀ. ನಾವು ನಮ್ದು ಖುದ್ದೂರ್ ರೀ, ಗೊರ್ಗಾವ್ ರೀ.
ನಾವು ತಮ್ಮ ತವರ ಮನೆ ಸೌದತ್ತೀರಿ. ನಾವು ಇಲ್ಲೇ ಸರ್ವಿಸ್ ಅಂತೇಳಿ ಬಂದಿದ್ದೀವಿ. ನಾ ಅಂಗನವಾಡಿ ಟೀಚರ್ ಇದ್ದೆ ರೀ. ನಾವ ಇಲ್ಲಿ ಫಸ್ಟ್ ಬಂದು ಆಗ್ಯದ ರೀ. ಅವ್ರು ಮಾಡಿದಾರ್ರಿ ನಮಗೆ ಹೆಲ್ಪ್. ಗಾಡಿ ಬಿಟ್ಟಿದ್ರಿ, ಗಾಡಿಯಿಂದ ನಾವು ಎಲ್ಲಾರು 25 ಮಂದಿ 35 ಮಂದಿ ಕರ್ಕೊಂಡ್ ಬಂದೇವ್ರಿ. ನಾವ್ ಎಲ್ಲಾರು ಇಲ್ಲೇ ಕೆಲವೊಬ್ರು ಭಾಳ ಚಲೋ ಐತಿ. ನಾವು ಭಾಳ ಖುಷಿ ಅದ. ಲೋಕೂರು ಗ್ರಾಮದಿಂದ ಬಂದೇವ್ರಿ. ವಿನಯ್ ಕುಲಕರ್ಣಿ ಅವ್ರ ಧಾರವಾಡ ತಾಲೂಕ ಲೋಕೂರು ಗ್ರಾಮದಿಂದ ಬಂದೇವಿ. ವಿನಯ್ ಕುಲಕರ್ಣಿ ನಮ್ಮ MLA ಕ್ಷೇತ್ರ. ಅವ್ರ ನಾವು ಅಭಿವೃದ್ಧಿ ಕೆಲಸಗಳು ನೋಡ್ಕೊಂಡ ಅವ್ರ ಪರವಾಗಿ ನಾವು ಯಾವತ್ತೂ ಇರ್ತೇವೆ. ಈ ಸಮಾವೇಶಕ್ಕೂ ನಾವು ಸಾಕಷ್ಟು ಜನ ಬಂದೇವಿ ಬಸ್ಗಳು ಮಾಡ್ಕೊಂಡು. ಸಾಕಷ್ಟು ಅಭಿವೃದ್ಧಿ ಮಾಡಿದಾರೆ ಅಂತ ತಾವು ಬಂದಿದ್ದೀರಾ ಅಥವಾ ನಿಮ್ಮ ಶಾಸಕರ ಅಭಿಮಾನದ ಮೇಲೆ ತಾವು ಇಲ್ಲಿ ಬಂದಿದ್ದೀರಾ? ಅವ್ರ ಅಭಿವೃದ್ಧಿ ಮಾಡ್ತಾರ, ಮತ್ತ ಎಲ್ಲಾ ತರದಿಂದ ಅನುಕೂಲ ಮಾಡಿಕೊಡ್ತಾರ. ಜನರ ಪರವಾಗಿ ಇರುವಂತ ಶಾಸಕರ ವಿನಯ್ ಕುಲಕರ್ಣಿ ಅವರು. ಅವ್ರ ಪರವಾಗಿ ಹೇಳ್ಬೇಕಂದ್ರೆ ಜನಸಾಮಾನ್ಯರ ಮೊದಲಾಗಿ ಅವ್ರು ಎತ್ತಿ ಹಿಡಿತಾರ. ಅವ್ರ ಗ್ರಾಮ ಅಭಿವೃದ್ಧಿ ಮಾಡ್ತಾರ. ಅವಾಗ ರೈತರ ಹೋಗುವ ಹೊಲಗಳು ಆತು, ಅವಕ್ಕ ಮಠ ಮಂದಿರ, ದೇವಸ್ಥಾನ, ರೋಡು, ರಸ್ತೆ, ಅವಕ್ಕ ಬಡ ಜನರಿಗೆ ಅನುಕೂಲ ಆಗ್ತಾರ. ಅವಕ್ಕ ಉದ್ಯೋಗ ಕೊಡಿಸ್ತಾರ. ಈ ತರ ಎಲ್ಲಾ ತರದಿಂದ ಅನುಕೂಲ ಮಾಡ್ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಬಂದಾದ ಮೇಲೆ ರೈತರಿಗೆ ಯಾವ ಯಾವ ರೀತಿಯಾದಂತಹ ಅನುಕೂಲಗಳಾಗಿದೆ? ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಅವ್ರಿಗೆ ಪ್ರಥಮವಾಗಿ ಹೊಲಕ್ಕೆ ಹೋಗೋದಾರಿ. ಯಾಕಂತಂದ್ರೆ ಬಾಳ ನಾವು ಹೊಲಗೊಳದಾಗಿನ ಪೀಳಿಗೆಗಳನ್ನ ತರಬೇಕಾದ್ರೆ ಬಾಳ ಸಮಸ್ಯೆ ಇತ್ತು ಮಳೆಗಾಲದಾಗ. ಅವಾಗ ರಸ್ತೆ ಇಲ್ಲ, ಈಗ ರಸ್ತೆ ಮಾಡಿಕೊಟ್ಟಿದ್ದಾರೆ. ರಾತ್ರಿ ಕೂಡ ನಾವು ರಾತ್ರಿ ಹೋಗ್ಬೋದು ಹೊಲಗಳಿಗೆ. ಹೋಗಿ ಕಷ್ಟ ನಮ್ಮ ಪೀಕುಗಳು ತರ್ಬೋದು, ಉಳುಮೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಾವು ಇನ್ನು ಈ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ತಾವು ಏನೆಲ್ಲ ಅಭಿವೃದ್ಧಿನ ಅಪೇಕ್ಷೆ ಪಡ್ತೀರಾ? ನಾವು ಮತ್ತು ಅವ್ರಿಗೆ ರೈತರ ಪರವಾಗಿ ಕೆಲಸ ಮಾಡ್ರಿ. ಯಾಕಂತಂದ್ರೆ ನಮ್ದು ಮೇನ್ ಉದ್ಯೋಗ ಕೃಷಿ. ಯಾಕಂದ್ರೆ ನಾಡಿಗೆಲ್ಲ ಅನ್ನ ಹಾಕ್ಬೇಕಲ್ಲ, ಅದಕ್ಕೆ ರೈತರ ಪರವಾಗಿ ನಮ್ ಕೆಲಸ ಮಾಡಿಕೊಡ್ತಾರೆ ಅನ್ನೋದಕ್ಕೆ. ಹೌದೌದು. ಇವತ್ತು ದೇಶ ಅನ್ನ ಉಣ್ಣಬೇಕಂತಂದ್ರೆ ದೇಶಕ್ಕ ರೈತರ ಮುಖ್ಯ. ಯಾವುದೇ ಕಾರ್ಖಾನೆ ರೆಡಿ ಆದ್ರೂ ಕೂಡ ಯಾವುದು ಅನ್ನ ಕೊಡುದಿಲ್ಲ. ಭೂಮಿನ ಉಳಬೇಕು, ಅನ್ನ ಬಿತ್ತಬೇಕು, ಅದು ಅನ್ನ ಮಾಡಬೇಕು, ಅದನ್ನ ಉಣಬೇಕು. ನೋಡಿ, ಯಾರೇನೇ ಅಂದ್ರೂ ಕೂಡ ನಮ್ಮ ಹೃದಯದಲ್ಲಿರುವಂತದ್ದು ಹೇಳ್ತಾವ ನಾವು. ಈಗ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಮಹಾತ್ಮ ಗಾಂಧೀಜಿ ಅವರು. ಅವ್ರನ್ನ ಬಿಟ್ಟು ಬೇರೆ ಉಕ್ಕಿದಾಗ ಯಾರು ಮಾಡಕ್ ಆಗಿಲ್ಲ ಅಂತೇಳಿ ಮಹಾತ್ಮ ಆಗಿದ್ರ. ಬೇರೆದವ್ರಿಗೆ ಯಾರಿಗೂ ಮಹಾತ್ಮ ಅಂದಿಲ್ಲ ದೇಶದೊಳಗೆ, ಭಾರತ ದೇಶದೊಳಗೆ. ಬಹಳ ಸಂತೋಷ ಆಗೈತಿ. ಯಾಕಂತಂದ್ರ ಅದ್ರಾಗ ನಮ್ಮ ದೇಶಕ್ಕೆ ಪ್ರಥಮವಾಗಿ ನಮ್ಮ ಕರ್ನಾಟಕಕ್ಕೆ ಬಂದ್ ಕಾಸ, ಅದು ಬೆಳಗಾವದಾಗ ಬಂದ್ ಕಾಸ ಅವ್ರ ಅಧಿವೇಶನ ಮಾಡೋಗಿದಾರಲ್ಲ, ಅದೊಂದು ದೊಡ್ಡ ಹೆಮ್ಮೆ ನಮ್ಗ. ಹಿಂಗಾಗಿ ನಾವೆಲ್ಲರೂ ಕೂಡ ಅತಿ ಉತ್ಸಾಹದಿಂದ ಬಂದೇವಿ. ನಾವು ಹರಬಸಯ್ಯ ವಿರಕ್ತ ಮಠ, ಸಾಕಿನ ಲೋಕರು. ಸರ್, ಇದು ಗಾಂಧೀಜಿಯವರು 1952ನೇ ಇಸ್ವಿ ಒಳಗ ಬೆಳಗಾಂದಲ್ಲಿ ಅಧಿವೇಶನ ಮಾಡಿದ್ರು. ಇವತ್ತಿಗೆ 100 ವರ್ಷ ಆಯಿತು. ಆ ಸವಿ ನೆನಪಿಗಾಗಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರು ಅವರ ಸವಿ ನೆನಪಿಗಾಗಿ ಒಂದು ಬೃಹತ್ ಸಮಾವೇಶ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಗೆ ಪಕ್ಷದ ಕಾರ್ಯಕರ್ತರಿಗೆ ಬಹಳ ಸಂತೋಷ ಆಗೈತಿ. ಹಾಗಾಗಿ ಐತೆ ಅಂತ ನಾವು ಇವತ್ತು ಬೆಳಗಾಂ ಬಂದಿದ್ದೀವಿ. ನಕಲಿ ಗಾಂಧಿಗಳು ಸಭೆ ಮಾಡಾಕ್ತಿರಿ ಅಂತಾರ, ಅದ್ರ ಬಗ್ಗೆ ಏನಾಗ್ತದೆ ಸರ್? ಅವ್ರು ಏನೈತ್ರಿ, ಬಿಜೆಪಿ ಅವರಿಗೆ ತಮ್ಮದೇ ಆದಂತ ಒಂದು ಕಾರ್ಯಕ್ರಮ ಇಲ್ಲ. ಅವ್ರು ಹೇಳ್ತಾ ಇರ್ತಾರೆ, ಇವತ್ತು ಗಾಂಧೀಜಿ ಅವ್ರನ್ನ ಕೊಂದಂತವನ್ನ ಗೋಡ್ಸೆ ಅವ್ರನ್ನ ಪಾರ್ಲಿಮೆಂಟ್ ನಲ್ಲಿ, ವಿಧಾನಸಭೆಯಲ್ಲಿ ಫೋಟೋ ಇಟ್ಟು ತಿಳಿಸ್ತಾರೆ. ಇವತ್ತು ನಮ್ಮ ಸಂಸ್ಕೃತಿ, ಈ ದೇಶದ ತಂದದ ಅಂತ ಒಂದು ಸಂಸ್ಕೃತಿ ಇದೆ ನೋಡ್ರಿ. ಗಾಂಧೀಜಿ ಕೊಂತವ್ರನ್ನ ಫೋಟೋ ಇಟ್ಟು ಇವರು ಪೂಜಾ ಮಾಡ್ತಾರಂತ ಯಾರು ಬಿಜೆಪಿ ಪದರ ಅಂತೇಳಿ ನಾವೆಲ್ಲರೂ ವಿಚಾರ ಮಾಡೋಂಥ ವಿಷಯ ಇದು. ಅದಕ್ಕೆ ಅದನ್ನು ನಾವು ವಿರೋಧಿಸ್ತೀವಿ. ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಖಡಾಖಂಡಿತವಾಗಿ ವಿರೋಧಿಸ್ತೀನಿ. ಗಾಂಧೀಜಿಯವ್ರನ್ನ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ವ್ಯಕ್ತಿ ನಮ್ಮ ದೇಶದಲ್ಲಿ ಬಾಪೂಜಿ ಅಂತ ನಾವು ಕರಿತೀವಿ. ಅಂದ್ರೆ ತಂದೆ ಸಮಾನ ನೋಡ್ತೀವಿ. ಅವರಿಗೆ ನಾವು ಈ ಸಮಾವೇಶದ ಮುಖಾಂತರ ಗಾಂಧೀಜಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ.
ನನ್ನ ಹೆಸರು ಪರಮೇಶ್ವರಪ್ಪ ಕಟ್ಟಿಮೆಂತಿ, ಮಾಜಿ ಧಾರವಾಡ ಜಿಲ್ಲಾ ಪಂಚಾಯತಿ ಸದಸ್ಯ. ಜನರಿಗೆ ಸಹಕಾರಿ ಊಟದ ನೀರಿನ ಎಲ್ಲ ವ್ಯವಸ್ಥೆ ಮಾಡಿದ್ದಕ್ಕೆ ನಮ್ಮ ಎಲ್ಲ ಮಾನ್ಯಶ್ರೀ ಅರವಿಂದ್ ದೇಶಪಾಂಡೆ ಅವರಿಗೂ ಮತ್ತು ಮಾನ್ಯಶ್ರೀ ಎಲ್ಲ ಮಿನಿಸ್ಟರ್ಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಭೀಮ್. ಇವತ್ತು ಸಮಾವೇಶದ ಬಗ್ಗೆ ತಾವೇನು ಹೇಳ್ತೀರಾ? ಎಲ್ರಿಗೂ ಜೈ ಭೀಮ್. ಇವತ್ತು ಈ ಸಮಾವೇಶ ಮಾಡಿದ್ದಾರೆ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ. ಇಡೀ ದೇಶಕ್ಕೆ ಇದೊಂದು ಮಾದರಿ ಆಗಿರುತ್ತೆ. ಯಾಕಂದ್ರೆ ಆಗಿನ ದಿನಗಳಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಿರೋದು ನಮ್ಮ ಮಹಾತ್ಮ ಗಾಂಧೀಜಿ ಅವರು, ಸಂವಿಧಾನ ಕೊಟ್ಟಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವೆರಡು ಇಲ್ದಿದ್ರೆ ಇವತ್ತು ಈ ದೇಶನೇ ಇರ್ತಾ ಇರ್ಲಿಲ್ಲ. ಯಾವತ್ತೋ ನಾವು ಗುಲಾಮರಾಗಿರ್ತಾ ಇದ್ವಿ. ಆ ದಿನಗಳಲ್ಲಿ ಯಾವ ತರ ನಮ್ಮನ್ನು ಗುಲಾಮರಾಗಿ ಮಾಡ್ತಿದ್ರು, ಈ ದಿನದಲ್ಲಿ ನಾವು ಸುಮಾರು ಜನ ಗುಲಾಮರಾಗಿ ಇರಬಾರ್ದು ಅನ್ನೋದ್ರಿಂದ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಗಾಂಧೀಜಿ ಅವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ಒಂದು ಸಮಾವೇಶ ಮಾಡಿದ್ರೆ ನಮ್ಗೆಲ್ಲ ತುಂಬಾ ಹೆಮ್ಮೆ ಆಗಿದೆ. ಮತ್ತು ನಮ್ಮ ಮಹಿಳೆಯರ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಇವತ್ತು ನಾವು ಮಹಿಳೆಯರು ಇಲ್ಲಿ ಬಂದು ಸ್ವಾತಂತ್ರ್ಯವಾಗಿ ಈ ಸಮಾವೇಶಕ್ಕೆ ಸೇರ್ಸ್ಕೊಂಡಿರೋದು ನಮ್ಗೆ ತುಂಬಾ ಹೆಮ್ಮೆಯಾಗಿ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸಮಾವೇಶ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವು ಕೋರ್ತಾ ಇದೀವಿ. ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಕಟ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಿದೀವಿ. ಸರ್, ನಾವು RR ನಗರದಿಂದ ಬರ್ತಾ ಇದೀವಿ. ನನ್ನ ಹೆಸರು ಸೋನಿಯಾ ಅಂತ ಹೇಳಿ. ನಮ್ಮ ಕ್ಷೇತ್ರದ ಕುಸುಮಾ ಮೇಡಮ್ ಅವರು ಇದ್ದಾರೆ, ಹನುಮಂತರಾಯಪ್ಪ ಅವರು ಇದ್ದಾರೆ. ಸೊ ಇವ್ರ ಜೊತೆಲೆಲ್ಲ ನಾವಿದ್ದೀವಿ. ಕೇಂದ್ರ ಸಚಿವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆಗೆ ತಮ್ಮ ಮೇಡಮ್? ಸರ್, ಈಗ ಕೇಂದ್ರ ಸಚಿವರು ಏನಿದ್ದಾರೆ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಿರುವಂತ ಮಾತು ನಾವು ಯಾವತ್ತಿಗೂ ಒಪ್ಪಲ್ಲ. ಅವ್ರಿಗೆ ದೇವ್ರು ಅಂದ್ರೆ ನಮ್ಮ ದೇವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ನಾವು ಇವತ್ತೆಲ್ಲ ಬದುಕಿದೀವಿ, ಈ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಇದೀವಿ ಅಂತಂದ್ರೆ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಇಲ್ಲದಿದ್ರೆ ನಾವೆಲ್ಲ ಇಲ್ಲಿ ಈ ದೇಶದಲ್ಲಿ ಬದುಕಿಕೆ ಆಗಿರ್ಲಿಲ್ಲ. ದೇವ್ರು ಅನ್ಕೊಂಡು ಏನ್ ದೇವಸ್ಥಾನಗಳಲ್ಲಿ ಹೆಣ್ಮಕ್ಳನ್ನ ಶೋಷಣೆಗೆ ಒಳಗಾಗ್ತಾ ಇಲ್ವಾ? ಮತ್ತೆ ಎಲ್ಲೆಲ್ಲಿ ಈಗಲೂ ಮೂರ್ ತಿಂಗಳ ಮಗುವಿಂದ ಹಿಡ್ಕೊಂಡು 60 ವರ್ಷದ ಹೆಣ್ಮಕ್ಳ ಅಜ್ಜಿಯಿಂದ ಹಿಡ್ಕೊಂಡು ಹೆಣ್ಮಕ್ಳಿಗೆ ಎಲ್ಲಿನೂ ಸ್ವಾತಂತ್ರ್ಯನೇ ಇಲ್ಲ, ಹೆಣ್ಮಕ್ಳು ಎಲ್ಲೂ ಸುರಕ್ಷಿತವಾಗಲೇ ಇಲ್ಲ. ಅಮಿತ್ ಶಾ ಅವರ ಹೇಳಿಕೆ ಒಂದು ಕಡೆ ಆದರೆ, ಇತ್ತೀಚೆಗೆ ಮೊನ್ನೆ ಅಷ್ಟೇ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ನಕಲಿ ಕಾಂಗ್ರೆಸ್ ಮತ್ತು ನಕಲಿ ಗಾಂಧಿವಾದಿಗಳು ಅಂತ ಹೇಳಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಬಗ್ಗೆ ತಮ್ಮ ಪ್ರತ್ಯುತ್ತರವೇನು? ಸರ್, ನಕಲಿ ಕಾಂಗ್ರೆಸ್, ನಕಲಿ ಗಾಂಧಿವಾದಿ ಅನ್ನೋದು ಸುಳ್ಳು ಸರ್. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟಿರೋದೇ ನಮ್ಮ ಗಾಂಧೀಜಿ ಅವರು. ಇಡೀ ಎಲ್ಲ ನೆಹರು ಅವರೆಲ್ಲ ಸೇರ್ಕೊಂಡು ಬೇರೆ ಬೇರೆ ದೇಶಗಳಿಂದ ಕರ್ಕೊಂಡ್ ಬಂದ್ಬಿಟ್ಟು ಸಂವಿಧಾನ ಬರಲಿಕ್ಕೆ ಯಾರನ್ನ ನಾವು ನೇಮಿಸ್ಬೇಕು ಅನ್ನೋ ಒಂದು ವಿಚಾರ ಬಂದಾಗ ನಮ್ಮ ಗಾಂಧೀಜಿ ಅವರು ಹೇಳ್ತಾರೆ, ಎಲ್ಲೆಲ್ಲೋ ಹುಡ್ಕೋದು ಏನಕ್ಕೆ, ನಮ್ಮ ದೇಶದಲ್ಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ, ಬಡವರ ಪರ ಇದ್ದಾರೆ, ಬಡವರ ಜೊತೆಯಲ್ಲಿ ಇದ್ದಾರೆ, ಬಡವರ ವಿಚಾರಗಳು ತಿಳ್ಕೊಂಡಿದ್ದಾರೆ, ಹೆಣ್ಮಕ್ಳ ಪರ ಇದ್ದಾರೆ, ಹೆಣ್ಮಕ್ಳಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನಾವು ಏನಕ್ಕೆ ಯೋಚನೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಕಾಶ ಕೊಟ್ಟು ಸಂವಿಧಾನ ಬರ್ಕೊಟ್ಟಿರೋದು, ಬರೆಯುವಂತ ಅವಕಾಶ ಕೊಟ್ಟಿರೋಂಥ ನಮ್ಮ ಗಾಂಧೀಜಿ ಅವರು. ಇವತ್ತಿಗೂ ಸಹ ನಾನು ಒಂದು ದಲಿತ ಹೆಣ್ಮಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗಳು. ನಾನು ಸ್ವಾತಂತ್ರ್ಯವಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಾನು ದಲಿತ ಹೆಣ್ಮಗಳು ಆಗಿದ್ರು ಸಹ ಕಾಂಗ್ರೆಸ್ ಪಾರ್ಟಿ ನನ್ಗೆ ಉನ್ನತ ಸ್ಥಾನದಲ್ಲಿ ಇಟ್ಟಿದೆ. ನಮ್ಮ ಕ್ಷೇತ್ರ RR ನಗರ ಆಗಿರುತ್ತೆ. ಆಗ RR ನಗರದಲ್ಲಿ ನಮ್ಮ ಹೆಣ್ಮಗಳು ಕುಸುಮಾ ಮೇಡಮ್ ಅವರು ಇದ್ದಾರೆ. ಅವ್ರ ಪರ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ. ಇಡೀ ಒಂದು RR ನಗರ ಯಾವ ತರ ಇದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಒಂದು ಕ್ರೂರ ಮೃಗ ಅಲ್ಲಿ ಸೇರ್ಕೊಂಡಿದೆ. ಆದ್ರೂ ಸಹ ಒಂದು ಹೆಣ್ಮಗಳು ಸಿಂಹ ತರ ನಿಂತ್ಕೊಂಡು ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಸ್ವತಂತ್ರವಾಗಿ ನೀವು ಬನ್ನಿ ಹೋರಾಟ ಮಾಡೋಣ, ಎಲ್ಲರ ಪರ ನಿಂತ್ಕೊಳ್ಳೋಣ, ಕಾಂಗ್ರೆಸ್ ಪರ ನಿಂತ್ಕೊಂಡು ನಮ್ಮ ದೇಶ ಕಟ್ಟೋಣ ಅಂತ ಹೇಳಿ ನಮ್ಗೆಲ್ಲನೂ ಪ್ರತಿಯೊಂದಕ್ಕೂ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಾಂಧಿವಾದಿ ಇಲ್ಲ ಅನ್ನೋದು ಏನಿಲ್ಲ. ಗಾಂಧಿವಾದಿ ಇಲ್ಲ ಅಂತಿದ್ರೆ ನಾವೆಲ್ಲ ಇಲ್ಲಿ ನಿಲ್ಲೋಕ್ ಅವಕಾಶನೇ ಇರ್ತಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ದಲಿತ ಹೆಣ್ಮಗಳು, ನನಗೆ ಹೆಮ್ಮೆ ಇದೆ ಸರ್. ಈ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಕ್ ನನಗೆ ಹೆಮ್ಮೆ ಇದೆ. ಬಾಪೂಜಿ ಅವ್ರ ತುಡಿಯಲ್ಲಿ ನಡೆಯೋಕೆ ನನಗೆ ಹೆಮ್ಮೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗಳಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆ ಸರ್. CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಸಭ್ಯವಾಗಿ ಸುವರ್ಣ ವಿಧಾನಸಭೆಯೊಳಗೆ ಮಾತಾಡಿದ್ರು. ಅದ್ರ ಬಗ್ಗೆ ತಾವೇನಿರ್ತೀರಿ? CT ರವಿ ಸರ್, ಅವ್ರಿಗೆ ಏನ್ ಸರ್ ಗೊತ್ತು ಹೆಣ್ಮಕ್ಳ ಬಗ್ಗೆ? ಅವ್ರ ಪಕ್ಷದಲ್ಲಿ ಹೆಣ್ಮಕ್ಳನ್ನ ಎಲ್ಲಿ ಸರ್ ಬಿಟ್ಟಿದ್ದಾರೆ? ಎಲ್ಲಿ ಸರ್ ಬಿಟ್ಟಿದ್ದಾರೆ? ಅವರ ರೂಮ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ.
ಸಿ.ಟಿ. ರವಿಯನ್ನು ಒಳ್ಳೆಯವನ ಸರ್ ಸಿ.ಟಿ. ರವಿ ಹೆಣ್ಮಕ್ಳ ಬಗ್ಗೆ ಯಾವ ತರ ಮಾತಾಡ್ತಾ ಇದ್ದಾರೆ. ಅವ್ರ ಪಕ್ಷದಲ್ಲಿ ಇಡೀ ಸಿ.ಟಿ. ರವಿ ಅಂತಾನೆ ಅಲ್ಲ ಸರ್, ಇಡೀ ಬಿಜೆಪಿ ಪಕ್ಷದಲ್ಲಿ ಇರುವಂತ ಎಲ್ಲಿ ಎಷ್ಟು ಮುಖಂಡರಿದ್ದಾರೋ, ಎಷ್ಟು ಶಾಸಕರಿದ್ದಾರೋ, ಹೆಣ್ಮಕ್ಳಿಗೆ ಎಲ್ಲಿ ಸರ್ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ? ಎಲ್ಲಿ ಸರ್ ನಿಮ್ಮ ಹೆಣ್ಮಕ್ಳಿಗೆ ಎಲ್ಲಿ ಸರ್ ನಾವು ಸ್ವಾತಂತ್ರ್ಯವಾಗಿ ಅಂದ್ರೆ ಧೈರ್ಯವಾಗಿ ತಿರುಗಕ್ ಆಗ್ತಾ ಇಲ್ಲ ಸರ್. ಇವಾಗ ನಿಮ್ಗೆ ಗೊತ್ತು, ಆರ್ ನಗರನೇ ಎಕ್ಸಾಂಪಲ್. ಇಡೀ ದೇಶ ಆರ್ ನಗರ ನೋಡ್ತಾ ಇದೆ. ಆರ್ ನಗರದಲ್ಲಿ ಏನ್ ಸರ್ ನಡೀತಾ ಇದೆ? ಹೆಣ್ಮಕ್ಳನ್ನ ಏನ್ ಅವೆಚ್ಚ ಶಬ್ದವನ್ನು ಬೈತಾ ಇದ್ದಾರೆ. ನಿನ್ನ ಹೆಂಡತಿನ ನನ್ನ ಹತ್ರ ಕಳ್ಸಿ ಅಂತಾರೆ, ನಿನ್ನ ಮಗಳನ್ನ ನನ್ನ ಹತ್ರ ಕಳ್ಸಿ ಅಂತಾರೆ, ಒಲೆಯರು ಅಂತಾರೆ. ನಾವು ಒಲೆಯರ ಸರ್? ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಸರ್. ನಾವು ಗಾಂಧೀಜಿ ಅವ್ರ ನುಡಿಯಲ್ಲಿ ನಡೆಯುವಂತವ್ರು ಸರ್. ನಾವು ಈ ದೇಶದ ಪ್ರಜೆ. ನಾವು ಖಂಡಿತ ಸರ್ ನಕಲಿ ಬಿಜೆಪಿ ಪಾರ್ಟಿ, ಬಿಜೆಪಿ ಇರೋರು ಎಲ್ಲರೂ ನಕಲಿ ಸರ್. ನಾನು ಒಂದ್ ಮಾತು ಹೇಳ್ತೀನಿ, ದಲಿತರಿಗೆ ಅವಕಾಶ ಕೊಡ್ತಾ ಇಲ್ಲ. ನಾನು ಹೇಳ್ತೀನಿ ಹೆಣ್ಮಕ್ಳಿಗೆ, ನಮ್ಮ ಇವರು ಮುರ್ಮು ಅವರು ಸರ್, ನಮ್ಮ ಇದು ಬಾಲಕೃಷ್ಣದು ದೇವಸ್ಥಾನದ ಅಯೋಧ್ಯೆದೆಲ್ಲ ಓಪನ್ ಮಾಡಿದ್ರು ಅಲ್ವಾ? ಅವ್ರನ್ನ ಗರ್ಭಗುಡಿಯಲ್ಲಿ ಬರ್ಲಿಕ್ಕೆ ಬಿಟ್ಟಿಲ್ಲ ಅವರು. ಇವರೆಲ್ಲ ಹೋಗಿದ್ದಾರೆ. ಯಾರು? ಅಮಿತ್ ಶಾ ಅವರು, ಮೋದಿ ಅವರು, ಇವರೆಲ್ಲ ಹೋಗಿದ್ದಾರೆ ಗರ್ಭಗುಡಿಯಲ್ಲಿ. ಅವ್ರನ್ನ ಪಾಪ ಮುರ್ಮು ಅವ್ರನ್ನ ಬರಕ್ ಬಿಟ್ಟಿಲ್ಲ. ಅವ್ರು ಹೊರಗಡೆ ನಿಲ್ಸಿದ್ದಾರೆ. ಯಾಕಂದ್ರೆ ಅವ್ರು ಒಂದು ST ಹೆಣ್ಮಗಳು. ಅವ್ರನ್ನ ಒಂದು ನಾಮಕಾಸ್ತೆ ಅಂತ ಹೇಳಿ ಏನೋ ಒಂದು ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದೀವಿ ಅನ್ನೋ ಒಂದು ಇದಕ್ಕೆ ಮಾತ್ರ ಅವ್ರ ನಾಮಕಾವಾಸ್ತೆ ಒಂದು ಹೆಣ್ಮಗಳನ್ನ ಇಟ್ಕೊಂಡಿದ್ದಾರೆ ಅಷ್ಟೇ ಸರ್. ಮುಂದಿನ ದಿನಗಳಲ್ಲಿ ಬಿಜೆಪಿ ಬಂದ್ರೆ ಈ ದೇಶ ಸರ್ವನಾಶ ಆಗುತ್ತೆ ಸರ್. ಬಿಜೆಪಿ ಬಂದ್ರೆ ಇವಾಗ್ಲೇ ನಿಮ್ಗೂ ಗೊತ್ತಿದೆ ಏನೇನ್ ನಡೀತಾ ಇದೆ ಬಿಜೆಪಿ ಇಂದ ಅಂತ ಹೇಳಿ. ಒಂದು ಅಮಿತ್ ಶಾ ಅವರು ಅಸೆಂಬ್ಲಿಯಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರನ್ನ ಸ್ಮರಣೆ ಮಾಡಿ ಅಂತ ಹೇಳಿ. ದೇವ್ರನ್ನ ಸ್ಮರಣೆ ಮಾಡಿ ಕಳಿಸಿ ಸರ್. ನಮ್ಮನ್ನೆಲ್ಲ ಈಗ್ಲೂ ನೋಡಿ ಸರ್. ನಮ್ಮ ಎಕ್ಸಾಂಪಲ್ ನಾನು ಪದೇ ಆರ್ ನಗರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆರ್ ನಗರದಲ್ಲಿ ನಿನ್ನೇನು ಸುಮಾರು ಗುಡಿಸಿ